ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಸೃಷ್ಟಿಯ ಆರಂಭ, ಬ್ರಹ್ಮಾಂಡದ ಮೂಲ, ಈ ಪ್ರಶ್ನೆಗಳು ಇದೆಯಲ್ಲ, ಇದು ಯಾವಾಗ್ಲೂ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಹೌದು. ವಿಜ್ಞಾನ, ಧರ್ಮ, ತತ್ವಶಾಸ್ತ್ರ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತರ ಹುಡುಕ್ತಾನೇ ಇದೀವಿ. ಇವತ್ತು ನಾವು ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಒಂದು ಅದ್ಭುತ ಆಧಾರದ ಮೂಲಕ ಈ ರಹಸ್ಯವನ್ನ ಸ್ವಲ್ಪ ಭೇದಿಸೋಣ ಅಂತ. ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರ, ಆ ನಿರಾಕಾರ ತತ್ವದಿಂದ ಇಷ್ಟು ದೊಡ್ಡ, ಇಷ್ಟು ಸಂಕೀರ್ಣವಾದ ವಿಶ್ವ ಹೇಗೆ ಹುಟ್ಕೊಳ್ತು ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಗಾಯತ್ರಿ ಚೈತನ್ಯದ ಒಂದು ವಿಶೇಷತೆ ನನಗೆ ಬಹಳ ಇಷ್ಟ ಆಯಿತು. ಅಸ್ತಿತ್ವದ ಮೂಲ ಒಂದು ವಸ್ತುವಲ್ಲ, ಬದಲಿಗೆ ಒಂದು ಶಬ್ದ, ಒಂದು ಸ್ಪಂದನ ಅಂತ ಹೇಳುತ್ತೆ. ನಿಖರವಾಗಿ ಎಲ್ಲವೂ ಶುರುವಾಗಿದ್ದೇ ಒಂದು ನಾದದಿಂದ. ಹಾಗಾದ್ರೆ ಅಲ್ಲಿಂದನೇ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ. ಈ ಗಾಯತ್ರಿ ಚೈತನ್ಯದಲ್ಲಿ ಉದ್ಗೀತ ಅನ್ನೋ ಪದ ಪದೇ ಪದೇ ಬರುತ್ತೆ. ಇದನ್ನ ಮಹಾಕಂಪನ ಅಂತನೂ ಹೇಳಿದ್ದಾರೆ. ಋಗ್ವೇದದಲ್ಲೂ ಇದರ ಉಲ್ಲೇಖ ಇದೆ. ಏನಿದು ಉದ್ಗೀತ ಅಂದ್ರೆ? ಉದ್ಗೀತ ಅನ್ನೋ ಪದದಲ್ಲೇ ಅದರ ಸಂಪೂರ್ಣ ಅರ್ಥ ಇದೆ. ನಾವು ಅದನ್ನ ಒಮ್ಮೆ ಬಿಡಿಸಿ ನೋಡಿದ್ರೆ ಸಾಕು. ಓಕೆ. ಅದ್ರಲ್ಲಿರೋ ಉ ಅಂದ್ರೆ ಉಗಮ, ಅಂದ್ರೆ ಹುಟ್ಟು. ಇದು ಸೃಷ್ಟಿಕರ್ತ ಬ್ರಹ್ಮನ ಸಂಕೇತ. ಉ ಅಂದ್ರೆ ಉಗಮ. ಹೌದು, ಸರಿ. ಆಮೇಲೆ ದ್ಘಿ ಅಂದ್ರೆ ಸ್ಥಿತಿ, ನಮ್ಮ ಇರುವಿಕೆ, ಜೀವನ. ಇದು ಪಾಲನಾಕರ್ತ ವಿಷ್ಣುವನ್ನ ಪ್ರತಿನಿಧಿಸುತ್ತೆ. ಇನ್ನು ಕೊನೆಯದಾಗಿ ಥ ಅಂದ್ರೆ ಲಯ, ಅಂದ್ರೆ ಅಂತ್ಯ ಅಥವಾ ಮರಣ. ಇದು ಮಹೇಶ್ವರನ ಸಂಕೇತ. ಓ, ಹಾಗಾದ್ರೆ ಉದ್ಗೀತ ಅಂದ್ರೆ ಸುಮ್ನೆ ಒಂದು ಹಾಡಲ್ಲ ಅಥವಾ ಒಂದು ಸೌಂಡ್ ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಅದು ಸೃಷ್ಟಿ, ಸ್ಥಿತಿ, ಲಯ ಅಂದ್ರೆ ಇಡೀ ಬ್ರಹ್ಮಾಂಡದ ಲೈಫ್ ಸೈಕಲ್ ಅನ್ನೇ ತನ್ನೊಳಗಿಟ್ಕೊಂಡಿರೋ ಒಂದು ಆದಿ ಸ್ಪಂದನ. ಹೌದು, ಒಂದು ಕಾಸ್ಮಿಕ್ ವೈಬ್ರೇಷನ್. ಇದು ಕೇಳಿದ ತಕ್ಷಣ ನಂಗೆ ಓಂಕಾರ ನೆನಪಾಗತ್ತೆ. ನಾವೆಲ್ಲ ಕೇಳಿರೋ ಅ, ಉ, ಮ ಇದೆಲ್ಲ. ಹೌದು, ಅದು ಕೂಡ ಇದೇ ತತ್ವವನ್ನ ಹೇಳುತ್ತಲ್ವಾ? ಹೌದು. ಇವೆರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅತ್ಯುತ್ತಮವಾದ ಹೋಲಿಕೆ. ಖಂಡಿತವಾಗಿಯೂ ನೇರವಾದ ಸಂಬಂಧ ಇದೆ. ಅ, ಉ, ಮ ಕೂಡ ಕ್ರಮವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಸಂಕೇತವೇ. ಅಂದ್ರೆ ಓಂ ಮತ್ತು ಉದ್ಗೀತ ಬೇರೆ ಬೇರೆ ಅಲ್ಲ. ಒನ್ ಡೇ ಆಕ್ಚುಲಿ ಛಾಂದೋಗ್ಯ ಉಪನಿಷತ್ತಲ್ಲೇ ಬರುತ್ತೆ ನೋಡಿ. ಆದಿತ್ಯನೇ ಉದ್ಗೀತ, ಉದ್ಗೀತವೇ ಪ್ರಣವ ಅಂತ. ಪ್ರಣವ ಅಂದ್ರೆ ಓಂ. ಆದಿತ್ಯ ಅಂದ್ರೆ ಸೂರ್ಯ. ಹೌದು. ಅಂದ್ರೆ ಹೇಗೆ ಸೂರ್ಯನ ಶಕ್ತಿಯಿಂದ ಈ ಜಗತ್ತು ನಡೀತಿದೆಯೋ ಹಾಗೆ ಓಂಕಾರದ ನಾದವೇ ಈ ಇಡೀ ಅಸ್ತಿತ್ವದ ಮೂಲ ಸ್ಪಂದನ. ಆ ನಾದವೇ ಇಡೀ ವಿಶ್ವದ ಪ್ರಾಣ. ಹಾಗಾದರೆ ಇದನ್ನ ಹೀಗರ್ಥ ಮಾಡ್ಕೋಬಹುದಾ? ಈ ಬ್ರಹ್ಮಾಂಡದ ಅಡಿಪಾಯ ಕಲ್ಲು ಮಣ್ಣು ಅಲ್ಲ, ಬದಲಿಗೆ ಒಂದು ವೈಬ್ರೇಷನ್. ಆ ಒಂದೇ ವೈಬ್ರೇಷನ್ ಒಳಗೆ ಹುಟ್ಟು, ಜೀವನ, ಸಾವು, ಇಡೀ ಚಕ್ರನೇ ಅಡಗಿದೆ. ನಿಖರವಾಗಿ ಅದೇ ಈ ಗಾಯತ್ರಿ ಚೈತನ್ಯದ ಮೂಲಭೂತ ಚಿಂತನೆ. ಅದ್ಭುತ. ಸರಿ, ಬ್ರಹ್ಮಾಂಡದ ಮೂಲ ಒಂದು ಸ್ಪಂದನ ಅನ್ನೋದು ಒಂಥರ ಕಾವ್ಯಾತ್ಮಕವಾಗಿದೆ. ಆದರೆ ಆ ಒಂದೇ ಒಂದು ಸ್ಪಂದನದಿಂದ ಇಷ್ಟೆಲ್ಲ ವೈವಿಧ್ಯತೆ ಹೇಗ್ ಬಂತು? ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಮನುಷ್ಯರು, ಒಂದ್ರಿಂದ ಇಷ್ಟೆಲ್ಲ ಆಗೋ ಪ್ರಕ್ರಿಯೆ ಹೇಗೆ? ಗಾಯತ್ರಿ ಚೈತನ್ಯದಲ್ಲಿ ಏಕೋಹೋ ಬಹುಶ್ಯಾಮ್ ಅಂತ ಬರುತ್ತೆ. ನಾನೊಬ್ಬನೇ ಅನೇಕನಾಗುವೆ ಅನ್ನೋ ಒಂದು ಆಶಯದ ಬಗ್ಗೆ. ಇದರ ಅರ್ಥವೇನು? ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗುತ್ತೆ. ಮೊದಲು ನಾವು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡ್ಕೋಬೇಕು. ಅದು ನಿರಾಕಾರ, ನಿರ್ಗುಣ. ಅದಕ್ಕೆ ಸಮಯ, ಸ್ಥಳ ಯಾವುದೂ ಇಲ್ಲ. ಒಂದು ಅನಂತ ಚೈತನ್ಯ. ಆಧುನಿಕ ವಿಜ್ಞಾನದ ಸಿಂಗ್ಯುಲಾರಿಟಿ ತರಣ? ಹೌದು, ಬಹಳ ಹತ್ತಿರದ ಹೋಲಿಕೆ ಅದು. ಇಡೀ ಬ್ರಹ್ಮಾಂಡದ ಶಕ್ತಿ ಒಂದೇ ಬಿಂದುವಿನಲ್ಲಿ ಅಡಗಿದ್ದ ಸ್ಥಿತಿ. ಆ ಏಕತತ್ವಕ್ಕೆ ನಾನು ಅನೇಕನಾಗಬೇಕು ಅಂತ ಒಂದು ಸಂಕಲ್ಪ ಹುಟ್ಟುತ್ತೆ. ಓಕೆ, ಒಂದು ಇಚ್ಛೆ. ಆ ಸಂಕಲ್ಪ ಹುಟ್ಟಿದಾಗ ಒಂದು ಮಹಾಸ್ಫೋಟ ನಡೆಯಿತು. ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಶುಕ್ರ ಸ್ಫೋಟ ಅಂತ ಕರೆದಿದ್ದಾರೆ. ಶುಕ್ರ ಸ್ಫೋಟ? ಆ ಸ್ಫೋಟದಲ್ಲಿ ಏನಾಯ್ತು? ಆ ಒಂದು ಎರಡಾಗಿದ್ದ ಹೇಗೆ? ಅದು ಆ ಏಕತತ್ವ ಇದೆಯಲ್ಲ, ಅದು ತಾನಾಗಿಯೇ 2 ಭಾಗಗಳಾಗಿ ವಿಭಜನೆ ಆಯಿತು. ಒಂದು ಶುದ್ಧ ಪ್ರಜ್ಞೆ, ಅದನ್ನ ಪುರುಷ ಅಥವಾ ಶಿವತತ್ವ ಅಂತಾರೆ. ಅಂದ್ರೆ ಕಾನ್ಷಿಯಸ್ನೆಸ್. ಎಕ್ಸಾಕ್ಟ್ಲಿ. ಇನ್ನೊಂದು ಆ ಪ್ರಜ್ಞೆ ವ್ಯಕ್ತವಾಗಲು ಬೇಕಾದ ಮೂಲ ದ್ರವ್ಯ, ಅದನ್ನ ಶಕ್ತಿ ಅಥವಾ ಸ್ತ್ರೀತತ್ವ ಅಂತೆ ಕರೆಯಲಾಗಿದೆ. ಇದನ್ನೇ ಭ್ರಾಮಕ ದ್ರವ್ಯ ಅಂತಾನೂ ಹೇಳಿದ್ದಾರೆ. ಭ್ರಾಮಕ ದ್ರವ್ಯ, ಆ ಪದದ ಅರ್ಥ? ಭ್ರಮ ಅಂದ್ರೆ ತಿರುಗುವುದು. ಸೊ ಇದೊಂದು. ಇನ್ನು ಯಾವುದೇ ನಿರ್ದಿಷ್ಟ ಆಕಾರ ಪಡೆಯದ, ಎಲ್ಲ ದಿಕ್ಕಿನಲ್ಲೂ ಚಲಿಸುತ್ತಿರುವೊಂದು ಕಾಸ್ಮಿಕ್ ಮ್ಯಾಟರ್. ಓಕೆ. ಇಡೀ ಬ್ರಹ್ಮಾಂಡದ ಕಚ್ಚಾ ಸಾಮಗ್ರಿ ಇದ್ದಾಗೆ. ಹೌದು. ಅದೇ ಕಥೆ ಇಲ್ಲಿಗೆ ಮುಗಿಯಲ್ಲ. ಆ ಭ್ರಾಮಕ ದ್ರವ್ಯ ಇದೆಯಲ್ಲ, ಅದು ಮತ್ತೆ ವಿಭಜನೆ ಆಗುತ್ತೆ ಅರ್ಕದ್ರವ್ಯವಾಗಿ. ಮತ್ತೊಂದು ವಿಭಜನೆ. ಅರ್ಕದ್ರವ್ಯ ಅಂದ್ರೆ? ಹೌದು. ಅರ್ಕದಲ್ಲಿ 2 ಶಕ್ತಿಗಳಿವೆ. ಅರ್
ಅಂದ್ರೆ ತೇಜಸ್ಸು ಅಂದ್ರೆ ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ. ಸರಿ. ಕ ಅಂದ್ರೆ ಆಪಸ್ ಅಥವಾ ಜಲ ಅಂದ್ರೆ ಋಣಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ. ಒಂದು ಬ್ಯಾಟರಿಯ ಪಾಸಿಟಿವ್ ನೆಗೆಟಿವ್ ತುದಿಯ ಹಾಗೆ. ಪರ್ಫೆಕ್ಟ್ ಹೋಲಿಕೆ. ಯಾವಾಗ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಶಕ್ತಿಗಳ ನಡುವೆ ಸಂಘರ್ಷ ಶುರುವಾಯ್ತೋ ಆಗ ಅಪಾರವಾದ ಉಷ್ಣತೆ ಹುಟ್ಟುಕೊಳ್ತು. ಅದೇ ನಾವಿವತ್ತು ನೋಡ್ತಿರುವ ರೂಪ ಮತ್ತು ಗುಣಗಳಿಲ್ವ ಈ ಸಗುಣ ಸಾಕಾರ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಯಿತು. ಒಂದ್ ನಿಮಿಷ, ಇದು ನಿಜಕ್ಕೂ ಬೆರಗುಗೊಳಿಸುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಈ ಶುಕ್ರಸ್ಫೋಟದ ಕಲ್ಪನೆ ಇವತ್ತಿನ ಬಿಗ್ ಬ್ಯಾಂಗ್ ಸಿದ್ಧಾಂತಕ್ಕೆ ಎಷ್ಟು ಹತ್ರವಾಗಿದೆ. ಹೌದು, ಸಾಮ್ಯತೆಗಳು ಸ್ಪಷ್ಟವಾಗಿವೆ. ಎರಡೂ ಕಡೆ ಒಂದು ಏಕತ್ವದಿಂದ, ಒಂದು ಸ್ಫೋಟದ ಮೂಲಕವೇ ಎಲ್ಲವೂ ಶುರುವಾಯಿತು ಅಂತ ಹೇಳಲಾಗ್ತಿದೆ. ಆದರೆ ಒಂದು ಪ್ರಶ್ನೆ. ಹೇಳಿ. ನಾವು ಇವತ್ತಿನ ವೈಜ್ಞಾನಿಕ ಜ್ಞಾನ ಇಟ್ಕೊಂಡು ಹಿಂದಿನ ಗ್ರಂಥಗಳಲ್ಲಿ ನಮಗೆ ಬೇಕಾದ ಹಾಗೆ ಅರ್ಥ ಹುಡುಕ್ತಿರ್ಬೋದಲ್ವಾ? ಇದೊಂಥರ ರೆಟ್ರೋಫಿಟಿಂಗ್ ತರ ಕೇಳಿಸ್ತಿಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆ ಅಪಾಯ ಖಂಡಿತ ಇದೆ, ಆದ್ರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಗಮನಿಸಬೇಕು. ಓಕೆ. ಬಿಗ್ ಬ್ಯಾಂಗ್ ಸಿದ್ಧಾಂತ ಬ್ರಹ್ಮಾಂಡದ ಭೌತಿಕ ಆರಂಭವನ್ನ ವಿವರಿಸುತ್ತೆ, ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ಹೇಳಿರೋ ಶುಕ್ರಸ್ಫೋಟ ಒಂದು ಚೈತನ್ಯದ ಸಂಕಲ್ಪದಿಂದ ಶುರುವಾಗುತ್ತೆ. ಇದು ಪ್ರಜ್ಞೆ ಮತ್ತು ವಸ್ತು, ಕಾನ್ಷಿಯಸ್ನೆಸ್ ಮತ್ತು ಮ್ಯಾಟರ್ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಅಂತ ಹೇಳುತ್ತೆ. ಅಂದ್ರೆ ಬ್ರಹ್ಮಾಂಡದ ಹುಟ್ಟಿಗೆ ಕೇವಲ ಭೌತಿಕ ಕಾರಣವಲ್ಲ, ಒಂದು ಪ್ರಜ್ಞಾಪೂರ್ವಕ ಉದ್ದೇಶವಿತ್ತು ಅಂತ. ಹೌದು, ಇದು ವಿಜ್ಞಾನದ ವ್ಯಾಪ್ತಿಯನ್ನ ಮೀರಿದ ವಿಷಯ. ಸರಿ, ಈ ವಿವರಣೆ ಸ್ಪಷ್ಟವಾಯಿತು. ಹಾಗಾದ್ರೆ ಈ ಪಾಸಿಟಿವ್ ನೆಗೆಟಿವ್ ಶಕ್ತಿಗಳ ಸಂಘರ್ಷದಿಂದ ಈ ಬ್ರಹ್ಮಾಂಡ ಉಟ್ಕೊಂಡ್ರೆ ನಾವು ಪೂಜಿಸುವ ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಲ್ಲಿ ಬರ್ತಾರೆ ಈ ಚೌಕಟ್ಟಿನಲ್ಲಿ? ಅತ್ಯುತ್ತಮ ಪ್ರಶ್ನೆ. ಗಾಯತ್ರಿ ಚೈತನ್ಯದ ಪ್ರಕಾರ ತ್ರಿಮೂರ್ತಿಗಳು ಆ ನಿರಾಕಾರ ನಿರ್ಗುಣ ಪರಬ್ರಹ್ಮದ ಮೊದಲ ಸಗುಣ ಅಭಿವ್ಯಕ್ತಿಗಳು. ಅಂದ್ರೆ ರೂಪವಿರುವ ಅಭಿವ್ಯಕ್ತಿಗಳು. ಹೌದು. ನೋಡಿ, ಪರಬ್ರಹ್ಮ ತತ್ವಕ್ಕೆ ಯಾವುದೇ ಗುಣ, ರೂಪ ಇಲ್ಲ. ಆದ್ರೆ ಸೃಷ್ಟಿ ನಡಿಬೇಕಾದ್ರೆ ನಿರ್ದಿಷ್ಟ ಕಾರ್ಯಗಳು ಬೇಕಲ್ವಾ? ಬೇಕು. ಸೊ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಕಾರ್ಯಗಳನ್ನ ನಡೆಸೋಕೆ ಅದೇ ಪರಬ್ರಹ್ಮ ತತ್ವವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ರೂಪದಲ್ಲಿ ಕಾಣಿಸ್ಕೊಳ್ತು. ಅವರು ಸ್ವತಂತ್ರ ದೇವರುಗಳಲ್ಲ, ಒಂದೇ ಶಕ್ತಿಯ 3 ರೂಪಗಳು. ಆ ನಿರಾಕಾರ ತತ್ವ ರೂಪವನ್ನ ಪಡೆಯೋ ಪ್ರಕ್ರಿಯೆ ಅದು ಹೇಗ್ ನಡೆಯುತ್ತೆ? ಅದನ್ನ ಮಾಯೆ ಅನ್ನೋ ಶಕ್ತಿಯ ಮೂಲಕ ವಿವರಿಸಿದ್ದಾರೆ. ಮಾಯೆ ಅಂದ್ರೆ ಬರೀ ಭ್ರಮೆ ಅಂತ ನಾವ್ ಅನ್ಕೊಂಡಿದೀವಿ. ಹೌದು. ಆದ್ರೆ ಇಲ್ಲಿ ಮಾಯೆ ಅಂದ್ರೆ ಆ ನಿರಾಕಾರ ತತ್ವಕ್ಕೆ ರೂಪ ಮತ್ತು ಗುಣಗಳನ್ನ ಕೊಡೋ ಒಂದು ದೈವಿಕ ಶಕ್ತಿ. ಇದೇ ಮಾಯಾಶಕ್ತಿ ತ್ರಿಮೂರ್ತಿಗಳ ಜೊತೆ ಸರಸ್ವತಿ, ಲಕ್ಷ್ಮಿ ಮತ್ತು ಶಕ್ತಿ ಅಥವಾ ಕಾಳಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಪೌರಾಣಿಕ ಚಿತ್ರಣದಲ್ಲಿ ಇದನ್ನ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಆದಿಶೇಷನ ಮೇಲೆ ಮಲಗಿರೋ ವಿಷ್ಣು, ಅವನ ನಾಭಿಯಿಂದ ಕಮಲ, ಅದರಿಂದ ಬ್ರಹ್ಮ. ಹೌದು, ಅದು ಇದೇ ತತ್ವದ ರೂಪಕ. ಅನಂತವಾದ ಏಕತ್ವದಿಂದ ಹೊಸ ಸೃಷ್ಟಿಯ ಆರಂಭ. ಈ ಗಾಯತ್ರಿ ಚೈತನ್ಯದಲ್ಲಿ ಇನ್ನೂ ಕೆಲವು ಹೋಲಿಕೆಗಳಿವೆ. ಅವು ನನ್ನ ಗಮನ ಸೆಳೆದವು. ತಾವರೆ ಅಂದ್ರೆ ಬ್ರಹ್ಮಾಂಡ, ಅಶ್ವ ಅಂದ್ರೆ ಸೌರಮಂಡಲ, ಯಮದೇವ ಅಂದ್ರೆ ಕಾಲ. ಆದ್ರೆ ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು ಯಾವುದು? ಅದಿತಿ ಅಂದ್ರೆ ಕೃಷ್ಣಕುಳಿ ಅಥವಾ ಬ್ಲ್ಯಾಕ್ ಹೋಲ್ ಅಂತ. ಒಂದು ನಿಮಿಷ, ಅದಿತಿ ಅಂದ್ರೆ ಬ್ಲ್ಯಾಕ್ ಹೋಲ್ ಅಂತನಾ? ಇದು ನಿಜಕ್ಕೂ ಆ ಗಾಯತ್ರಿ ಚೈತನ್ಯದಲ್ಲಿದೆಯಾ? ಹೌದು, ಆ ಉಲ್ಲೇಖ ನೇರವಾಗಿಯೇ ಇದೆ. ಅದಿತಿಯನ್ನ ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಳ್ಳುವ, ಜಗತ್ತಿನ ಅಂತ್ಯಕ್ಕೆ ಕಾರಣವಾಗುವ ಶಕ್ತಿ ಅಂತ ವರ್ಣಿಸಲಾಗಿದೆ. ಅಬ್ಬಾ! ಸಹಜವಾಗಿಯೇ ಇದು ಇವತ್ತಿನ ಬ್ಲ್ಯಾಕ್ ಹೋಲ್ ಪರಿಕಲ್ಪನೆಗೆ ಬಹಳ ಹತ್ತಿರವಾಗಿದೆ. ಆಧುನಿಕ ವಿಜ್ಞಾನ ಇತ್ತೀಚೆಗೆ ದೃಢಪಡಿಸಿದ ಒಂದು ಕಲ್ಪನೆ, ಸಾವಿರಾರು ವರ್ಷಗಳ ಹಿಂದೆ. ವಿಸ್ಮಯಕಾರಿ. ಹೌದು, ಈ ಸಂಕೇತಗಳು ಬರೀ ಕಥೆಗಳಲ್ಲ, ಅವು ಬ್ರಹ್ಮಾಂಡದ ರಚನೆಯನ್ನ ವಿವರಿಸೋ ರೂಪಕಗಳು. ಸರಿ, ಇಲ್ಲಿವರೆಗೂ ಸೃಷ್ಟಿಯ ಪರಿಕಲ್ಪನೆ, ಏಕತ್ವದಿಂದ ಅನೇಕತ್ವ, ದೇವತೆಗಳ ಪಾತ್ರ ಎಲ್ಲವನ್ನೂ ಚರ್ಚೆ ಮಾಡಿದ್ವಿ. ಆದ್ರೆ ಈ ಆಧಾರ ಗ್ರಂಥದ ಹೆಸರೇ ಗಾಯತ್ರಿ ಚೈತನ್ಯ. ಹಾಗಾದ್ರೆ ಈ ಇಡೀ ಸೃಷ್ಟಿ ಪ್ರಕ್ರಿಯೆಗೂ ಗಾಯತ್ರಿ ಮಂತ್ರಕ್ಕೂ ನೇರವಾದ ಸಂಬಂಧ ಏನು? ಆಕ್ಚುಲಿ ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಮಂತ್ರವೇ ಸೃಷ್ಟಿಯ ನೀಲಿನಕ್ಷೆ, ಬ್ಲೂಪ್ರಿಂಟ್. ಸೃಷ್ಟಿಯ ಬ್ಲೂಪ್ರಿಂಟ್. ಹೌದು, ಸೃಷ್ಟಿ ನಡೆದ ಅನುಕ್ರಮವನ್ನೇ ಆ ಮಂತ್ರ ಪ್ರತಿನಿಧಿಸುತ್ತೆ. ಅದು ನಡೆದದ್ದು ಹೀಗೆ. ಓಕೆ. ಮೊದಲ ಹಂತ, ನಾನು ಅನೇಕನಾಗುವೆ ಅನ್ನೋ ಪರಬ್ರಹ್ಮನ ಸಂಕಲ್ಪ. ಅದರಿಂದ ಆ ಉ ಮ ಸೇರಿ ಓಂಕಾರ ಹುಟ್ಕೊಳ್ತು. ಸರಿ. ಆ ಓಂಕಾರದಿಂದ ಭೂಹ, ಭುವಃ, ಸ್ವಹ ಅನ್ನೋ 3 ಮಹಾವ್ಯಾಹೃತಿಗಳು, ಅಂದ್ರೆ 3 ಲೋಕಗಳ ಬೀಜಮಂತ್ರಗಳು ಹುಟ್ಟಿದ್ವು. ಓಕೆ. ಆಮೇಲೆ ಆ ವ್ಯಾಹೃತಿಗಳಿಂದ
3 ಪಾದಗಳುಳ್ಳ ತ್ರಿಪದ ಗಾಯತ್ರಿ ಮಂತ್ರ ಅಸ್ತಿತ್ವಕ್ಕೆ ಬಂತು. ಹಾಗಾದ್ರೆ ಆ ಗಾಯತ್ರಿ ಮಂತ್ರದಿಂದ ಮುಂದಿನ ಸೃಷ್ಟಿ ನಡೀತಾ? ಹೌದು. ಗಾಯತ್ರಿಯ 3 ಪಾದಗಳಿಂದ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳು ಹುಟ್ಕೊಂಡ್ವು. ವೇದಗಳು? ಆ ವೇದಗಳಿಂದ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮತ್ತು ಯಜ್ಞಕ್ಕೆ ಬೇಕಾದ 3 ಪವಿತ್ರ ಅಗ್ನಿಗಳು ಹುಟ್ಕೊಂಡ್ವು. ಇದರೊಂದಿಗೆ ಸಗುಣ ಸೃಷ್ಟಿಯ ಪ್ರಕ್ರಿಯೆ ಪೂರ್ಣಗೊಂಡಿತು. ಅಂದ್ರೆ ಗಾಯತ್ರಿ ಮಂತ್ರ ಕೇವಲ ಒಂದು ಪ್ರಾರ್ಥನೆ ಅಥವಾ ಶ್ಲೋಕ ಅಲ್ಲ. ಅಲ್ವೇ ಅಲ್ಲ. ಈ ಆಧಾರದ ಪ್ರಕಾರ ಅದು ಸೃಷ್ಟಿಯ ಮೂಲ ಡಿಸೈನ್, ಒಂಥರ ಸಾನಿಕ್ ಕೋಡ್ ಇದ್ಹಾಗೆ. ಪ್ರತಿ ಅಕ್ಷರವೂ ಸೃಷ್ಟಿಯ ಒಂದೊಂದು ಹಂತವಳ್ಳ ಪ್ರತಿನಿಧಿಸುತ್ತೆ. ಖಂಡಿತ, ನೀವ್ ಹೇಳಿದ್ದು ಬಹಳ ಸರಿ. ಅದಕ್ಕಾಗಿಯೇ ಗಾಯತ್ರಿ ಮಂತ್ರಕ್ಕೆ ವೇದಗಳಲ್ಲಿ ಅಷ್ಟು ಮಹತ್ವ ಕೊಟ್ಟಿರೋದು. ಅದ್ಭುತ. ಇವತ್ತಿನ ನಮ್ಮ ಈ ಮಾತುಕತೆಯನ್ನ ಒಮ್ಮೆ ಹಿಂದಿರುಗಿ ನೋಡಿದ್ರೆ ನಾವೊಂದು ಕಾಸ್ಮಿಕ್ ಪಯಣವನ್ನೇ ಮಾಡಿದೆವೆ. ಹೌದು. ಆದಿಸ್ಪಂದನ ಉದ್ಗೀತದಿಂದ ಶುರು ಮಾಡಿ ಶುಕ್ರಸ್ಫೋಟದ ಮೂಲಕ ಏಕತತ್ವ ಹೇಗ್ ಅನೇಕವಾಯಿತು ಅಂತ ನೋಡಿದ್ವಿ. ಆಮೇಲೆ ತ್ರಿಮೂರ್ತಿಗಳು ಆ ನಿರಾಕಾರ ತತ್ವದ ರೂಪಗಳೇ ಅಂತ ತಿಳ್ಕೊಂಡ್ವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಗಾಯತ್ರಿ ಮಂತ್ರವೇ ಈ ಇಡೀ ಸೃಷ್ಟಿಯ ಮೂಲ ನೀಲಿನಕ್ಷೆ ಅಥವಾ ಸೋರ್ಸ್ ಕೋಡ್ ಆಗಿರಬಹುದು ಅನ್ನೋ ಒಂದು ವಿಸ್ಮಯಕಾರಿ ಕಲ್ಪನೆಯನ್ನು ಚರ್ಚಿಸಿದ್ದೇವೆ. ಹೌದು. ಇಲ್ಲಿ ಒಂದು ಅಂತಿಮ ಒಳನೋಟವನ್ನ ಸೇರಿಸ್ಬೋದು. ಖಂಡಿತ. ಈ ಗಾಯತ್ರಿ ಚೈತನ್ಯ ಒತ್ತಿ ಹೇಳೋದೇನೆಂದ್ರೆ ಸಗುಣ ರೂಪದಲ್ಲಿ, ಅಂದ್ರೆ ರೂಪ ಮತ್ತು ಗುಣಗಳಿರೋ ಅಸಂಖ್ಯಾತ ದೇವತೆಗಳಿದ್ರೂ ಅವೆಲ್ಲವೂ ಕೊನೆಗೆ ಆ ಒಂದೇ ನಿರ್ಗುಣ ನಿರಾಕಾರ ಪರಬ್ರಹ್ಮ ತತ್ವದಲ್ಲೇ ಲೀನವಾಗತ್ತೆ. ವ್ಯಕ್ತದಿಂದ ಅವ್ಯಕ್ತದೆಡೆಗಿನ ಒಂದು ಪಯಣ. ಹೌದು. ಸೃಷ್ಟಿ ಹೇಗೆ ಒಂದು ಬಿಂದುವಿನಿಂದ ಶುರುವಾಯಿತೋ ಹಾಗೆ ಎಲ್ಲವೂ ಮತ್ತೆ ಅದೇ ಬಿಂದುವಿಗೆ ವಾಪಸ್ ಹೋಗುತ್ತೆ. ಇದೊಂದು ಚಕ್ರ. ಇದು ನಿಜಕ್ಕೂ ಆಳವಾದ ಚಿಂತನೆ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಖಂಡಿತ. ಈ ಗಾಯತ್ರಿ ಚೈತನ್ಯದ ಪ್ರಕಾರ ಇಡೀ ವಿಶ್ವವೇ ಒಂದು ಚೈತನ್ಯದ ಸಂಕಲ್ಪದಿಂದ ನಾನು ಅನೇಕನಾಗುತ್ತೇನೆ ಎಂಬ ಒಂದೇ ಒಂದು ಆಶಯದಿಂದ ಹುಟ್ಟಿಕೊಂಡಿದೆ. ಅಸ್ತಿತ್ವದ ಮೂಲವೇ ಒಂದು ಆಲೋಚನೆ ಅಥವಾ ಸಂಕಲ್ಪವಾಗಿದ್ದರೆ ನಮ್ಮ ಪ್ರಜ್ಞೆ ಮತ್ತು ಆಲೋಚನೆಗಳಿಗೆ ನಮ್ಮ ವಾಸ್ತವವನ್ನು ರೂಪಿಸುವ ಶಕ್ತಿ ಎಷ್ಟಿರಬಹುದು?